ಸ್ನೇಹಿತರೆ, K37 ರೈತನ ಮಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದರಲ್ಲಿ ಅಡಿಕೆ ಬೆಳೆಗಾರರ ಹೊಲದಲ್ಲಿದ್ವಿ. ಅವ್ರನ್ನ ಮೊದಲಿಗೆ ನಾವು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಯಜಮಾನ್. ನಮಸ್ಕಾರ. ನಿಮ್ಮ ಹೆಸರು ಮತ್ತೆ ನಿಮ್ಮೂರು? ನಮ್ಮ ಹೆಸರು ದೇವೇಂದ್ರಪ್ಪ ಗುಡ್ಲಾನೂರ್ ಅಂತಾರೆ. ಬೋಚನಹಳ್ಳಿಯಾರು. ಯಾವ ಜಿಲ್ಲೆ ಬರ್ತೀರಿ? ಈ ಕೊಪ್ಪಳ ಜಿಲ್ಲಾನ ಬರ್ತದೆ ಸರ್. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ. ಇವಾಗ ಅಡಿಕೆ ನೀವು ಎಷ್ಟು ಎಕರೆ ಹಾಕಿದ್ರ ಟೋಟಲ್ ಆಗಿ? ಟೋಟಲ್ ಆಗಿ 2 ಎಕರೆ ಹಾಕಿದ್ವಿ ಸರ್. 2 ಎಕರೆ ಅಡಿಕೆ ಅಡಿಕೆ ಹಾಕಿದ್ವಿ. ಇವು ಟೋಟಲ್ ಆಗಿ ಗಿಡ ಎಷ್ಟು ಹೋಗಿರೋ ಇದಕ್ಕೆ ನೀವು? ಗಿಡ 1260 ಹೋಗ್ಯಾವ ನೋಡಿ ಸರ್. 2 ಎಕರೆ 2 ಎಕರೆ 1260 ಆಗಿ ಹೋಗಿ. ಇವಾಗ ಎಷ್ಟು ವರ್ಷದ ಗಿಡ ಅದಾವ್ರಿ ಇವು? ಇವು ಈಗ 4ನೇ ವರ್ಷದ ಗಿಡ ರೀ ಇವು. ತಳಿಯ ಗಿಡವನ್ನ ಆಯ್ಕೆ ಮಾಡ್ಕೊಂಡ್ರೆ ಕಾವೇರಿ ತಳಿ ಆಯ್ಕೆ ಮಾಡ್ಕೊಂಡಿದ್ವಿ. ಟೋಟಲ್ ಆಗಿ ಇವಾಗ ನೀವು ಸಾಲಿಂದ ಸಾಲಿಗೆ ಮತ್ತು ಉದ್ದ ಎಷ್ಟು ಬಿಟ್ಟಿದ್ದೀರಾ ನೀವು? ಇವು ಗಿಡದಿಂದ ಗಿಡಕ್ಕೆ 7 ಫೂಟ್ ರೀ. ಸಾಲಿಂದ ಸಾಲಿಗೆ 8 ಫೂಟ್ ರೀ. ಇದಕ್ಕೆ ಅತಿ ಹೆಚ್ಚು ಯಾವ ರೋಗ ಬರುತ್ತೆ ರೀ? ಇದಕ್ಕೆ ಯಾವ ನಮಗಂತೂ ಅಷ್ಟಿದಿಲ್ರಿ. ಇಲ್ಲಿ ನಮ್ಮ ಮಗ ಅದಾನ, 3ನೇ ಮಗ, ಆತನ ಕೇಳ್ರಿ. ಆಮೇಲೆ 2ನೇದತ್ತಾಗ ಹೆಚ್ಚಾಗಿ ಇದ್ರದ್ ಮಾಹಿತಿ. 2ನೇದತ್ತ 3ನೇದತ್ತ ಅವ್ರಿಗೆ ಹೆಚ್ಚಾಗಿ ಇದ್ರದ್ರಿ ಮಾಹಿತಿ. ಸ್ವಾಗತ. ನಮಸ್ಕಾರ. ಅಣ್ಣ, ಇದಕ್ಕೆ ಯಾವ ರೋಗ ಜಾಸ್ತಿ ಬರುತ್ತಣ್ಣ ಗಿಡಕ್ಕೆ? ಈ ಗಿಡಕ್ಕೆ ಅವ್ನು ನೋಡ್ರಿ, ಇದು ಎಲೆ ಕೊರಕ ಅನ್ನೋ ಒಂದು ರೋಗ ಬರುತ್ತ. ಇದು ಅದು ಬಸವನ ಹುಳು ಬರ್ತಲ್ಲ, ಆ ಹುಳುದಿಂದ ಸ್ವಲ್ಪ ಇದು ಎಲೆ ಕೊರಕ ಅನ್ನೋ ರೋಗ ಒಂದು ಬರ್ತೈತಿ. ಹಂಗಾಗಿ ನಾವು ಇದಕ್ಕ ಫರ್ಟಿಲೈಸರ್ ಯೂಸ್ ಅಲ್ಲಲ್ಲ, ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತೀವಲ್ಲ, ಹಂಗಾಗಿ ರೋಗ ಬಾಧೆ ಸ್ವಲ್ಪ ಕಡಿಮೆ ನಮ್ಗೆ. ಬಹಳ ಕಡಿಮೆ. ಅಣ್ಣ, ಇವಾಗ ಎಷ್ಟು ವರ್ಷದ ಗಿಡ ಅದಾವಣ್ಣ ಇವಾಗ? ಇದು ನೋಡ್ರಿ, ಆಗಸ್ಟ್ ಬಂತಂದ್ರ 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕ ರನ್ನಿಂಗ್ ಆಗುತ್ತೆ. 4 ವರ್ಷದ ಗಿಡ ಇವಾಗ. ಇದು ಟೋಟಲ್ ಆಗಿ ಬೆಳೆ ಯಾವಾಗ ಬರ್ತಾನೆ? ಇದು ಎಷ್ಟು ವರ್ಷಕ್ಕೆ ಬರ್ತಾನೆ? ಕಂಪ್ಲೀಟ್ ಆಗಿ 5ರಿಂದ 6ನೇ ವರ್ಷಕ್ಕ ಕಂಪ್ಲೀಟ್ ಬೆಳೆ ಬರ್ತಂದ್ರ ಇವಾಗ ಇದೆ, ಅಲ್ಲೊಂದ್ ಇದೆ ಫಸಲ್ ಇದೆ. 6ನೇ ವರ್ಷಕ್ಕ ಫುಲ್ ಕಂಪ್ಲೀಟ್ ಆಗಿ ಎಲ್ಲಾ ಗಿಡನು ಫಸಲ್ ಬರುತ್ತೆ. ಅಣ್ಣ, ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ತರ ಇರ್ಬೇಕು? ಅಂದ್ರೆ ಸೀನಿಯರ್ ಚಲೋನಾ ಅಥವಾ ಡ್ರಿಪ್ ಮಾಡ್ತಾರೆ? ಅದ್ರ ಬಗ್ಗೆ ಮಾಹಿತಿ ಅಣ್ಣ. ನಾವು ನೋಡ್ರಿ, ಇದಕ್ಕ ಸೀನಿಯರ್ ಚಲೋ ಅಂತ ಸೀನಿಯರ್ ಡ್ರಿಪ್ ಅನ್ನು ಮಾಡಿದ್ವಿ, ಹರಿ ನೀರನ್ನು ಕೊಡ್ತಿದ್ವಿ. ಟ್ರೆಂಚ್ ಇದೆ, ಹರಿ ನೀರನ್ನು ಇದೆ. ಅದೇ ಇದರಲ್ಲಿ ಮತ್ತೆ ಆರ್ಗ್ಯಾನಿಕ್ ಕೆಲವೊಂದು ಔಷಧ ಕೊಡ್ಬೇಕಲ್ಲ, ಹಂಗಾಗಿ ಡ್ರಿಪ್ ಮುಖಾಂತರ ಕೊಡ್ತೀವಲ್ಲ, ಡ್ರಿಪ್ ಇದೆ, ಹರಿ ನೀರು ಎರಡು ಚಲೋನೆ. ಸೀನಿಯರ್ ಚಲೋ. ನೀವು ಯಾವ ತರದ್ದು ಯಾರ್ದೊಂದು ಮಾರ್ಗ ತಗೊಂಡ್ರಿ? ನಮ್ಮ ಅಣ್ಣ, ನಡುವಿನ ಅಣ್ಣ ಅವರು ಉಚ್ಚಂಗಿದುರ್ಗದಲ್ಲಿ JCB ಓಡಿಸ್ತಿದ್ರು. ಅವರು ಅಲ್ಲಿ ಬೆಳೆ ನೋಡ್ಕೊಂಡು ಅಲ್ಲಿ ಮಾರ್ಗ ತಗೊಂಡು ಆ ಬೆಳೆನ ನಮ್ಮಲ್ಲಿ ಬೆಳಿಬೇಕು ಅಂತಂದ ಹೇಳಿ ಅವ್ರು ಚಲೋ ತಗೊಂಡು ಅಲ್ಲಿಂದ ನಾವು ಈ ಬೆಳೆ ಬೆಳೆದಿದ್ವಿ. ಸ್ವಲ್ಪ ಡಿಫ್ರೆನ್ಸ್ ಆಗಿ ಏನಾದ್ರು ಚೇಂಜ್ ಮಾಡ್ಬೇಕು ಅಂತ. ನೀವು ಸಸಿ ಎಲ್ಲಿಂದ ತಂದಿರೋಣ ಇವಾಗ ನೀವು? ಉಚ್ಚಂಗಿದುರ್ಗದಿಂದ. ಒಂದು ಸಸಿಗೆ ಎಷ್ಟು ಬೀಳ್ತಾ ಅದು ಖರ್ಚು ನಿಮಗೆ? ಅವಾಗ ನಾವು ಒಂದ್ ಸಸಿ ತಂದಾಗ ಒಂದ್ ಸಸಿಗೆ 35 ರೂಪಾಯಿ ಒಂದ್ ಸಸಿ ಬಂದಿತ್ತು. ಇವಾಗ ಜಾಸ್ತಿ ಇರ್ಬೋದಾ? ಇವಾಗ 60ರಿಂದ 80 ರೂಪಾಯಿ ಅಂತ ಹೇಳ್ತಾರೆ ಒಂದ್ ಸಸಿಗೆ. ಖರ್ಚು ಸ್ವಲ್ಪ, ಯಾಕಂದ್ರ ಟ್ರಂಚಿಂಗ್ ಮಾಡೋದಿರ್ತೈತಿ, ಸಸಿ ತರೋದಿರ್ತ. 1.5ರಿಂದ 2 ಲಕ್ಷ ರೂಪಾಯಿ ಖರ್ಚಾಗಿದೆ ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ಖರ್ಚು ಅಷ್ಟೇ. ಆಮೇಲೆ ಸ್ವಲ್ಪ ಖರ್ಚು ಬಹಳ ಕಡಿಮೆ ಇದು. ಇದಕ್ಕೆ ಗೊಬ್ಬರ ಯಾವ ತರ ಹಾಕ್ತಾರ ಮತ್ತೆ ಯಾವ ಗೊಬ್ಬರ ಹಾಕ್ತಾರ ನೀವು? ಇದಕ್ ಗೊಬ್ಬರ ನೋಡ್ರಿ, ಗಿಡದಿಂದ 1 ಅಡಿ ಬಿಟ್ಟು 1 ರಿಂಗ್ ಮಾಡ್ತೀವಿ. ಆ ರಿಂಗ್ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಒಂದ್ ಗಿಡಕ್ಕೆ 4 ಬಾಕ್ಸ್ ಅಷ್ಟು ಗೊಬ್ಬರ ಹಾಕ್ತಿವಿ ನಾವು. ಸರಿ, ಅಷ್ಟೇ ಕೊಡೋದು. ಅಣ್ಣ, ಹೊಸದಾಗಿ ಯಾರು ಅಡಿಕೆ ಗಿಡ ಹಾಕ್ಬೇಕಂದ್ರ ಅವ್ರಿಗೆ ನಿಮ್ಮ ಸಲಹೆ ಏನಣ್ಣ? ಹೊಸದಾಗಿ ಅಡಿಕೆ ಹಾಕೋರಿಗೆ ತುಂಬಾ ಯೂಸ್ ಇದೆ ಇದು. ಯಾಕಂದ್ರೆ ಖರ್ಚು ಬಹಳ ಕಡಿಮೆ. ಮತ್ತೆ ಆಮೇಲೆ ಈ ಅಡಿಕೆ ಬೇರೆ ಬೇರೆ ಬೆಳೆ ಬೆಳೆದ್ರಿ, ಇದು ಮೆಕ್ಕೆಜೋಳ, ಸೂರ್ಯಕಾಂತಿ ಇದು ಬೆಳೆದ್ರಿಂದ ಇದು ಒಂದ್ ಸಾರಿ ಹಾಕಿನಿ ಅಂದ್ರೆ ಈಗ 40ರಿಂದ 50 ವರ್ಷ ಬಾಳಿಕೆ ಬರ್ತೈತಿ. ಆಮೇಲೆ ಇದ್ರಲಿಂದ ಒಂದ್ ಸಾರಿ ಹಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಖರ್ಚು, ಆಮೇಲೆ ಖರ್ಚು ಬಹಳ ಕಡಿಮೆ ಇದಕ್ಕ. ಯಾಕಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಯೂಸ್ ಮಾಡಿದ್ನಂದ್ರೆ ತುಂಬಾ ಲಾಭ ಇದೆ ಅಡಿಕೆಯಲ್ಲಿ. ಈ ನಮ್ ಕಡೆ ಬೆಳೆಯಲ್ಲ ಅಂತ ಹೇಳ್ತಿದ್ರು, ಈಗ ನಾವು ತುಂಬಾ ಬೆಳೆದಿದ್ವಿ, ಚೆನ್ನಾಗಿ ಬಂದಿದೆ. ಮುಂದ್ ಹಾಕೋರ್ಗುನು ನಾವು ಸಲಹೆ ಬಂದ್ ಕೇಳಿದ್ರೆ ಹೇಳ್ತೀವಿ, ತುಂಬಾ ಹಾಕ್ರಿ, ಒಳ್ಳೇದಾಗುತ್ತೆ, ಚೆನ್ನಾಗಿ ಬರುತ್ತೆ ಫಸಲು ಅಂತಂದು. ಗಿಡ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ಅಂತಂದು, ಫಸಲ್ ಚೆನ್ನಾಗಿ ಬಂದಿದೆ. ಇದಕ್ಕ ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡ್ಬೋದು, ಒಳ್ಳೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ನಂದ್ರೆ ತುಂಬಾ ಚೆನ್ನಾಗಿ ಬರ್ತೈತಿ. ಆಮೇಲೆ ಸ್ಟ್ರೆಂತ್, ಗಿಡ ಬಾರಿ ಸ್ಟ್ರೆಂತ್ ಇದೆ, ಚೆನ್ನಾಗಿದೆ. ಇದಕ್ಕೆ ಆಯುಷ್ಯ ಎಷ್ಟಿರುತ್ತೆ ಒಂದು ಗಿಡಕ್ಕೆ? ಒಂದ್ ಗಿಡಕ್ಕೆ ಆಯುಷ್ಯ ನೋಡ್ರಿ, ಇದು ನಾವು ಆರ್ಗ್ಯಾನಿಕ್ ಯೂಸ್ ಮಾಡಿದ್ನಂದ್ರೆ 50ರಿಂದ 60 ವರ್ಷ ಬರುತ್ತೆ. ಮತ್ತೆ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ 35ರಿಂದ 40 ವರ್ಷ ಅಂತ. ಗಿಡ 50ರಿಂದ 60 ವರ್ಷ, 50ರಿಂದ 60 ವರ್ಷ ಆರಾಮ್ ಬೆಳಿಬಹುದು. ಆರಾಮ್ ಜೀವನ ಇರಬಹುದು. ಗಿಡನ 4 ವರ್ಷ 5 ವರ್ಷ ತನಕ ಫಸಲಿಗೆ ಬಿಡಬಾರ್ದು. 5 ವರ್ಷ ಒಳಗಡೆ ಫಸಲ್ ಬಿಡ್ತ ಅಂದ್ರೆ ಗಿಡ ಸ್ಟ್ರೆಂತ್ ಬರಂಗಿಲ್ಲ. 5 ವರ್ಷ ಆದ್ಮೇಲೆ ಫಸಲಿಗೆ ಬಿಟ್ಟನಂದ್ರೆ ಗಿಡ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇದೆ ಫಸಲ್ ಇದೆ ಅಂದ್ರೆ ನಾವ್ ಕಟ್ ಮಾಡಿದ್ವಿ. ಈ ಜಲ್ಲಿ ಈಗಲೇ ಬಿಡಬಾರ್ದು ಅಂತ, ಗಿಡ ಸ್ಟ್ರೆಂತ್ ಬರಲ್ಲ ಅಂತ. ಮೊದಲ ವರ್ಷದಲ್ಲಿ ಇದ್ರ ಜೋಡಿ ನೀವು ಬೇರೆ ಬೆಳಿಬೋದಾ? ಬೆಳಿಬೋದ್ರಿ. 4 ವರ್ಷ ತನಕ ಬೇರೆ ಬೇರೆ. ಫಸ್ಟ್ ನಾವು ಇದನ್ನ ಅಡಿಕೆ ಸಸಿ ಹಾಕಿದ ತಕ್ಷಣ ಫಸ್ಟ್ ನುಗ್ಗೆ ಹಾಕಿದ್ವಿ. ಈಗ ಗಿಡದಿಂದ ಗಿಡಕ್ಕೆ 7 ಹಾಕಿದ್ವಲ್ಲ, ಅದ್ರ ನಡುವೆ ಮಧ್ಯದಲ್ಲಿ ಒಂದೊಂದು ನುಗ್ಗೆ ಹಾಕಿದ್ವಿ.
2 ವರ್ಷ ನುಗ್ಗೆ ತಗೊಂಡ್ವಿ. ನುಗ್ಗೆ ಆದ್ಮೇಲೆ ಮತ್ತೆ 1 ವರ್ಷ ಮೆಕ್ಕೆಜೋಳ ಹಾಕಿದ್ವಿ. ಹಾ. ಮೆಕ್ಕೆಜೋಳನು ಚೆನ್ನಾಗಿ ಫಸಲ್ ಬಂತು. ಮೆಕ್ಕೆಜೋಳದಿಂದ ಮತ್ತೆ ಶೇಂಗಾ ಹಾಕಿದ್ವಿ. ಶೇಂಗಾನು ಚೆನ್ನಾಗಿ ಫಸಲ್ ಬಂತು. ಆಮೇಲೆ ಮೆಣಸಿನ ಗಿಡ ಹಾಕಿದ್ವಿ. ಹಾ. ಸಾಲಿಂದ ಸಾಲಿಗೆ ಈಗ 2 ಇದೆ ಅಲ್ಲ, ಸಾಲಿಂದ ಸಾಲಿಗೆ 8 ಫೂಟ್ ಇದೆ ಅಲ್ಲ, ಹಾ. ಅದರಲ್ಲಿ ಮಧ್ಯದಲ್ಲಿ 2 ಫೂಟ್, ಹಾ. 2 ಫೂಟಲ್ಲಿ 2 ಮೆಣಸಿನ ಗಿಡ ಹಾಕಿದ್ವಿ. ಅದು ಚೆನ್ನಾಗಿ ಫಸಲ್ ಬಂತು. ಅಂದ್ರೆ ಅದ್ರ ರೋಗ ಇದಕ್ಕೆ ಯಾವ್ದೋ ತರ ಸಮಸ್ಯೆ ಆಗಲ್ಲ. ಯಾವ್ದು ತೊಂದ್ರೆ ಯಾವ್ದನ್ನ ನಾವು ಏನು ಇದನ್ನ ನಡಕ್ಕೆ ಏನ್ ಬೆಳೆ ಬೆಳಿತೀವಲ್ಲಣ್ಣ, ಅದಕ್ಕ ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡಬಾರ್ದು. ಫರ್ಟಿಲೈಸರ್ ಯೂಸ್ ಮಾಡಿದ್ನಂದ್ರ ಈ ಬೇರಿಗೆ ತಾಗಿದ್ರೆ ಮತ್ತೆ ಅದಕ್ಕೆ ಸ್ವಲ್ಪ ಧಕ್ಕೆ ಆಗತ್ತ. ಹಾ ಹಾ. ಇವಾಗ ನಾವು ಮುಂದೆ ದೊಡ್ಡವಾದ ಕಡೆ ಇಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಬೆಳೆ ಬೆಳಿಬೋದಾ ನಾವು? ಗ್ಯಾಪ್ ಇದ್ದಲ್ಲಿ ಬೆಳೆ ಬೆಳಿಬಹುದು. ಹ್ಮ್. ಇದ್ರ ಈ ಗ್ಯಾಪ್ ಇದ್ದಲ್ಲಿ ಬೆಳೆ ಬರುತ್ತೆ. ಅಂದ್ರೆ ಅದ್ರದ್ದು ಒಂದು ರಾಸಾಯನಿಕ ಹಾಕಿದಂತ ಮತ್ತೆ ಗಿಡಕ್ಕೆ ಏನು ತೊಂದರೆ ಆಗಲ್ಲ? ಗಿಡಕ್ಕೆ ಜಾಸ್ತಿ ರಾಸಾಯನಿಕ ಹಾಕಿದ್ರೆ ತೊಂದ್ರೆ ಆಗುತ್ತಾ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ಅದೇ ರಾಸಾಯನಿಕನ. ಇಳುವರಿ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಇದು ಒಂಬಳೆ ಹೊಡೆಯಕ್ಕೆ ಎಷ್ಟು ವರ್ಷ ಟೈಮ್ ಆಗತ್ತಣ್ಣ ಇದಕ್ಕೆ? ಇದು ಒಂಬಳೆ ಹಚ್ಚಿದ್ರಿಂದ 4 ವರ್ಷದಿಂದಾನ ಸ್ಟಾರ್ಟ್ ಆಗತ್ರಿ. ಹಾ. ನಾವು 4 ವರ್ಷಕ್ಕೆ ಬಿಡಬಾರ್ದು ಹೊಂಬಳೆನ. 4 ವರ್ಷಕ್ಕೆ ಕಟ್ ಮಾಡ್ಬೇಕು, ಯಾಕಂದ್ರೆ ಗಿಡ ಸ್ಟ್ರೆಂತ್ ಇರಂಗಿಲ್ಲ. ಹಾ ಹಾ ಹಾ. 6 ವರ್ಷ 5 ವರ್ಷ ಕಂಪ್ಲೀಟ್ ಆದ ನಂತರ 5 ವರ್ಷದ ಮೇಲೆ ಬಿಟ್ರೆ ಗಿಡ ಸ್ಟ್ರೆಂತ್ ಇರುತ್ತೆ, ಫಸಲ್ ಚೆನ್ನಾಗಿ ಬರುತ್ತೆ, ಹಾ ಹಾ. ಕಾಯಿ ಜಾಸ್ತಿ ಹಿಡಿಯುತ್ತೆ. ನೋಡಿ, ಅಡಿಕೆ ಮಧ್ಯದಲ್ಲಿ ನಾವು ಆಮೇಲೆ ನುಗ್ಗೆ ಹಾಕಿದ್ವಿ. ನುಗ್ಗೆಯಿಂದನೂ ಚೆನ್ನಾಗಿ ಲಾಭ ಇದೆ. ಆಮೇಲೆ ಪಪ್ಪ ಹಾಕಿದೀನಿ, ಪಪ್ಪಾಯಿಂದನೂ ಲಾಭ ಇದೆ. ಹಾ. ಆಮೇಲೆ ಸಪೋಟ ಇದೆ. ಸಪೋಟಾನು ಫಸಲ್ ಇದೆ. ಈ ಸದ್ಯ ಫಸಲ್ ಇರೋದು ಸಪೋಟ, ಪಪ್ಪಾಯಿ ಮತ್ತು ಪ್ಯಾರ್ಲ, ಹಾ. 3 ಫಸಲ್ ಇದೆ. 3ಲಿಂದನೂ ಒಳ್ಳೆ ಆದಾಯ ಇದೆ. 1 ವರ್ಷ ಬೇಕಿದಕ್ಕ ಇದು ಒಂಬಳೆ ಹೊಡಿಬೇಕಂದ್ರ. ಈಗ ನೆಕ್ಸ್ಟ್ ಇದಕ್ಕೆ ಏನ್ ಹಚ್ಚ ಪ್ಲಾನ್ ಮೇಲೆ ಇದೆ? ಈಗ ಇದಕ್ಕೆ ನೋಡ್ರಿ, ನಡುವೆ ಬಾಳೆ ಹಚ್ಚಿದೀನಿ. ಹಾ. ಆಮೇಲೆ ಕಾಫಿ ಗಿಡ ಹಚ್ಚಿದೀನಿ. ಹ್ಮ್ ಹ್ಮ್ ಹ್ಮ್. ಲವಂಗ ಹಚ್ಚಿದೀನಿ, ಏಲಕ್ಕಿ ಹಚ್ಚಿದೀನಿ. ಹ್ಮ್ ಹ್ಮ್. ಸ್ವಲ್ಪ ಇದನ್ನ ಕಾಡ ಔಷಧಕ್ಕೆ ಬರೋಂತ ಕೆಲವೊಂದು ಹಚ್ಚಿದೀನಿ. ಆಮೇಲೆ ಆಯುರ್ವೇದಿಕ್ ಔಷಧಿ ಇರೋಂತ ಕೆಲವೊಂದು ಅಷ್ಟು ಹಚ್ಚಿದೀನಿ. ಹ್ಮ್ ಹ್ಮ್. ಇನ್ನು ಬಾಳ ಇದೆ ಹಚ್ಚೋದು ಇದರಲ್ಲಿ. ಇವಾಗ ನೋಡಿ, ಇದು ಅಡಿಕೆ ಫಸಲ್ ಬಂದಿರೋದು ಇದು. ಹಾ. ಈ ಫಸಲ್ ಬಿಟ್ಟಿವಿ ಅಂದ್ರೆ ಏನಾಗುತ್ತಾ, ಈ ಗಿಡ ಸ್ಟ್ರೆಂತ್ ಕಡಿಮೆ ಆಗತ್ತ. ಹಾ ಹಾ. ಈ ಸುಮ್ನೆ ಒಂದ್ ಸ್ಯಾಂಪಲ್ ನೋಡ್ಬೇಕಂತ ಬಿಟ್ಟಿರೋದು ನಾವು. ಈ ಗಿಡಕ್ಕೂ ಆಮೇಲೆ ಬುಡ್ಲಾರ್ ಗಿಡಕ್ಕೂ ಎರಡಕ್ಕೂ ಸ್ಟ್ರೆಂತ್ ನೋಡೋಣ ಹೇಗಿರತ್ತೆ ಅನ್ನೋದಕ್ಕೋಸ್ಕರ ಇದೊಂದ್ ಫಸಲ್ ಬಿಟ್ಟಿರೋದು. ಇದು ಎಷ್ಟು ವರ್ಷಕ್ಕೆ ಬಂತಣ್ಣ ಇವಾಗ? ಇದು 4 ವರ್ಷದ ಒಳಗಡೆ ಬಂದಿದೆ. 3 ವರ್ಷಕ್ಕೆ ಒಂಬಳೆ ಹೊಡೆದಿದ್ದು. ಹಾ. ಈಗ ಸುಮಾರು ಒಂದ್ 3 ತಿಂಗಳು ಆಯ್ತು ಇದು. ಬಿಟ್ಟು ಇನ್ನೊಂದ್ ತಿಂಗಳಾದ್ರೆ ಕಾಯಿ ಹಣ್ಣಾಗುತ್ತೆ. ಬರುತ್ತೆ, ಅಡಿಕೆ ಬರುತ್ತೆ. ಫಸಲ್ ತೆಗಿಬಹುದು ಇನ್ನೊಂದ್ ತಿಂಗಳಲ್ಲಿ. ಅಂದ್ರೆ ಏನು, ಈ ಫಸಲ್ ಬಿಟ್ಟು ಅಂದ್ರೆ ಏನು, ಗಿಡ ಸ್ಟ್ರೆಂತ್ ಉಳಿಯಲ್ಲ, ಹಾ ಹಾ. ಪಿಕಪ್ ಇರಲ್ಲ ಗಿಡ. ಹೌದು. ಹಂಗ ಈಗ ಎಷ್ಟು 18 ವರ್ಷಕ್ಕೆ ಹುಡುಗಾಡಿದ್ರೆ ಹಂಗ, 20 ವರ್ಷಕ್ಕೆ ಹುಡುಗ ಹಂಗ ಸ್ವಲ್ಪ ಬ್ಯಾಕಪ್ ಬ್ಯಾಕ್ ಬೋನ್ ನಮ್ದು ಏನಿದೆಲ್ಲ, ಬ್ಯಾಕ್ ಬೋನ್ ಇದ್ದಂಗ ಗಿಡ ಸ್ಟ್ರೆಂತ್. ಬ್ಯಾಕ್ ಬೋನ್ ಎಷ್ಟು ಗಟ್ಟಿ ಇರುತ್ತೋ ಗಿಡ ಸ್ಟ್ರೆಂತ್ ಹಂಗಿದ್ದಂಗ. ಇಲ್ಲೇ ನೋಡಿ, ಇದು ಜಲ್ದಿನ ಬಿಟ್ಟಿರೋದು. ಇನ್ನ 3 ವರ್ಷಕ್ಕೆ ಫಸಲ್ ಬಂದಿರೋದು. 3 ವರ್ಷಕ್ಕೆ ಒಂಬಳೆ ಬಿಟ್ಟಿರೋದು. ಈ ತರ ಬಿಟ್ಬಿಟ್ರೆ ಏನಾಗುತ್ತೆ, ಈ 3 ವರ್ಷಕ್ಕೆ ಹಿಂಗ್ ಫಸಲ್ ಬಿಟ್ಟೆ ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಜಲ್ದಿ ಹಿಡಿಯಲ್ಲ, ಫಸಲ್ ಜಲ್ದಿ ಬರಲ್ಲ, ಗಿಡ ಸ್ಟ್ರೆಂತ್ ಇರಲ್ಲ. ಗಿಡ ಸ್ಟ್ರೆಂತ್ ಇದ್ರೆ ಫಸಲ್ ಚೆನ್ನಾಗ್ ಬರುತ್ತೆ, ಗಿಡ ಸ್ಟ್ರೆಂತ್ ಇಲ್ಲ ಅಂದ್ರೆ ಫಸಲ್ ಬರಲ್ಲ. ಹಂಗಾಗಿ ಏನಾಯ್ತು, ಜಲ್ದಿ ಬಿಡಬಾರ್ದಂತ. 6 ವರ್ಷ ಆದ್ಮೇಲೆ ಬಿಟ್ಟೆ ಅಂದ್ರೆ ನಾವ್ ಹೇಳಿದಂಗೆ ಬೆಳೆ ಬರುತ್ತೆ. ಎಷ್ಟು ಬೇಕಾದ್ರೂ ಅಷ್ಟು ತೆಗಿಬಹುದು ಆರ್ಗ್ಯಾನಿಕ್ ಅಲ್ಲಿ. ಫರ್ಟಿಲೈಸರ್ ಅಲ್ಲಿ ಈ ತರ ಫಸಲ್ ಬರಲ್ಲ. ಫರ್ಟಿಲೈಸರ್ ಅಲ್ಲಿ, ಆರ್ಗ್ಯಾನಿಕ್ ಅಲ್ಲಿ ನಾವು ಹೆಂಗು ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ತೀವೋ, ಅದು ಕಂಫರ್ಟಬಲ್ ಆಗಿ ನಾವ್ ಎಷ್ಟು ಕೊಡ್ಬೇಕು ಅಷ್ಟು ಕರೆಕ್ಟ್ ಕೊಟ್ಟು ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ತುಂಬಾ ಇದೆ ಫಸಲ್. ನೋಡಿದ್ರಲ್ಲ ವೀಕ್ಷಕರೇ, ಇವರು ಯಾವ ತರ ಅಡಿಕೆ ಹಾಕಿದ್ರು ಮತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಟ್ರು. ನೆಕ್ಸ್ಟ್ ವರ್ಷ ಇದನ್ನ ಕಟಾವ್ ಮಾಡೋ ಟೈಮ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೀವು ಯಾರೆಲ್ಲ ಅಡಿಕೆ ಬೆಳಿಬೇಕು, ಏನಾರು ಹಾಕ್ಬೇಕು, ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಬಸವರಾಜ್ ನಂಬರ್ ನಾನು ನಿಮಗೆ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಅವರಿಂದ ಒಂದು ಒಳ್ಳೆ ಸಲಹೆ ತಗೊಳ್ಳಿ. ದಯವಿಟ್ಟು ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.